ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸರ ವಶಕ್ಕೆ. ನಾನು ಯಾವುದಕ್ಕೂ ಕೂಡ ಹೆದರಲ್ಲ ಅಂಥೇಳಿ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ವಶಕ್ಕೆ ಪಡೆದ ನಂತರ ಮೊದಲ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಜೀವಕ್ಕೆ ಏನಾದರೂ ಹಾನಿ ಆದರೆ ಸರ್ಕಾರವೇ ಹೊಣೆ ಅಂಥೇಳಿ ಒಂದು ಕಡೆ ಹೇಳ್ತಾರೆ. ಪೊಲೀಸರು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ತಿಮರೋಡಿ ಕೂಗಾಟ ನಡೆಸಿದಂತಹ ರೀತಿ. ಮತ್ತೊಂದು ಕಡೆ ಇದೇ ವ್ಯಕ್ತಿ ಹೇಳ್ತಾರೆ, ಇದು ಬಿಜೆಪಿ ಮಾಡಿದಂತಹ ಪಾಪದ ಕೂಸು, ಬಿಜೆಪಿ ನಾಯಕರು ಹೊಣೆಗಾರರು ಅಂತ ಹೇಳಿ ತಿಮರೋಡಿ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು ಪೊಲೀಸರು ವಶಕ್ಕೆ ಪಡೆದ ನಂತರ. ಬಿಜೆಪಿ ಅವರು ಮಾಡಿದಂತ ಪಾಪದ ಕೂಸು, ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಬಿಜೆಪಿ ಅವರ ಸುಳ್ಳು ದಾಖಲೆ, ಬಿಜೆಪಿ ಅವರು ಮಾಡಿದಂತ ಪಾಪದ ಕೂಸು, ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಬಿಜೆಪಿ ಅವರ ಸುಳ್ಳು ದಾಖಲೆ, ಬಿಜೆಪಿ ಅವರು ಮಾಡಿದಂತ ಪಾಪದ ಕೂಸು, ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಈಗ ಬ್ರಹ್ಮಾವರ ಪೊಲೀಸ್ ಠಾಣೆಯ ಎದುರಿನ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರು ಈಗ ಬ್ಯಾರಿಕೇಡನ್ನು ಹಾಕಿ ಟೈಟ್ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಜಿರೆಯಿಂದ ಹೊರಟಿರುವಂತಹ ಮಹೇಶ್ ತಿಮರೋಡಿ ಅವರು ಈ ಬ್ರಹ್ಮಾವರ ಠಾಣೆಗೆ ಬರ್ತಾರೆ ಪೊಲೀಸರ ಭದ್ರತೆಯೊಂದಿಗೆ. ಪೊಲೀಸ್ ಠಾಣೆಯ ಸುತ್ತಲೂ ಕೂಡ ಈಗ ಖಾಕಿ ಭದ್ರತೆಯನ್ನು ಹೆಚ್ಚು ಮಾಡಲಾಗಿರುವಂತಹದ್ದು. ಯಾವುದೇ ಕ್ಷಣದಲ್ಲಿ ವಶಕ್ಕೆ ಪಡೆದುಕೊಂಡಿರುವಂತಹ ಈ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ತೋರಿಸುವಂತಹ ಸಾಧ್ಯತೆ ಕೂಡ ಇದೆ. ಒಂದು ಕಡೆ ವಕೀಲರು ಕೂಡ ಆಗಮಿಸಿದ್ದಾರೆ, ಮತ್ತೊಂದು ಕಡೆ ಒಂದಿಷ್ಟು ಜನ ಅಲ್ಲಿ ಬಂದುಬಿಟ್ಟು ಪೊಲೀಸರನ್ನ ಜೊತೆ ಮಾತನಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ನಿಮಗೆ ಕೂಡ ಅವಕಾಶ ಕೊಡ್ತೀನಿ, ರಿಟರ್ನ್ ಅಲ್ಲಿ ಅವಕಾಶ ಕೊಡ್ತೀನಿ. ಬಸ್ ಈಗ ನಮಗೆ ಎಲ್ಲ ಬೇರೆ ಪೊಲೀಸ್ ಪ್ರೊಸೀಜರ್ ನಡೀತಾ ಇದೆ ಮಾಡಿ ಅದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲಲ್ಲ. ನಮ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಈಗ ಮಾತಾಡಿ ಮೀಡಿಯಾದಲ್ಲಿ ಅಲ್ಲಿ ಪಬ್ಲಿಕ್ ಅಲ್ಲೇ ಮಾತಾಡ್ತೇವೆ. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರೆ ಹೇಳಿ ಕೇಳ್ತಾ ಮೊನ್ನೆ ಅಲ್ಲಿ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಧರ್ಮಸ್ಥಳದಲ್ಲಿ 140 ಜನರ ಮೇಲೆ ಎಫ್ಐಆರ್ ಮಾಡಿದ್ದೀರಿ. 2-3 ಜನ ಬಿಟ್ಟು ಯಾರನ್ನೂ ಅರೆಸ್ಟ್ ಮಾಡಿ ಅದಕ್ಕೋಸ್ಕರ ಹೇಳಿ ಸರ್, ನಾವು ಒಳಗಡೆ ಬರ್ತೇವೆ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಪಬ್ಲಿಕ್ ಅಲ್ಲೇ ಮಾಡೋರು ಪಬ್ಲಿಕ್ ಅಲ್ಲೇ ಮಾಡ್ತೇವೆ. ಅದನ್ನ ನಾವು ಪ್ರೊಸೀಜರ್ ಆದ ನಂತರ ನಮ್ಮ ಸೀನಿಯರ್ ಆಫೀಸರ್ ನಿಮಗೆ ಪ್ರೆಸ್ ಮೀಟ್ ಅಲ್ಲೇ ತಿಳಿಸ್ತಾರೆ. ಅಷ್ಟೊಂದಾಗಿ ಏನ್ ಬೇಕಾದ್ರೂ ನೀವು ಮಾಡಿ. ನಾವು ಮಹೇಶ್ ಶೆಟ್ಟಿ ಅವ್ರ ಪರವಾಗಿ ಬಂದಿದ್ದು, ಅದು ಪ್ರೆಸ್ನವರಿಗೆ ನೀವು ಪ್ರೆಸ್ ಮೀಟ್ ಅಲ್ಲಿ ಮಾಡಿ ಹೇಳಿ. ಹೇಳಲಿಕ್ಕೆ ಬಂದ್ರೆ ಎಲ್ಲರಿಗೂ ನಾವು ಅವಕಾಶ ಒಬ್ಬೊಬ್ರು ಯಾರು ಬರ್ಲಿಲ್ಲ. ಸಾಕಷ್ಟು ಜನ ಬೆಳಿಗ್ಗೆ ಯಾರು ಬರ್ಲಿಲ್ಲ. ನಾನು ಸಾರ್ವಜನಿಕವಾಗಿ ಹೋರಾಟ ಸಮಿತಿಯ ಒಂದು ಮೆಂಬರ್ ಆಗಿ ಕೂಡ ಬಂದಿದ್ದೇನೆ. ಪರವಾಗಿಲ್ಲ, ಬಂದಿದ್ದೇವೆ. ನಾವೇ ಮಾಹಿತಿ ಕೊಡ್ತೀವಲ್ಲ. ಮಾತಾಡ್ಲಿಕ್ಕಿಲ್ಲ. ಇದು ಠಾಣೆಯ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿಯ ಬೆಂಬಲಿಗರಿಂದ ಆಗ್ತಾ ಇರುವಂತಹ ಹೈಡ್ರಾಮಾ ಹಿಂಗಾಗುತ್ತೆ ಅಂಥೇಳಿ ಮೊದಲೇ ಪೊಲೀಸರು ಅಂದಾಜಿಸಿದರು. ಹಾಗಾಗಿಯೇ ಸ್ಟೇಷನ್ನ ಸುತ್ತಮುತ್ತ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ, ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಹಾಗಿದ್ರೂ ಕೂಡ ಒಂದಿಷ್ಟು ಹೈಡ್ರಾಮಾಗಳು ಆಗ್ತಾ ಇದ್ದಾವೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ದೀಪಕ್ ಜೈನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್ ಜೈನ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಠಾಣೆಗೆ ಬರ್ತಾರೆ, ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಹೈಡ್ರಾಮಾಗಳು ಆಗ್ತಾ ಇದ್ದಾವೆ. ಏನು ಸಿಗ್ತಾ ಇದೆ ಸ್ಥಳದಿಂದ ಡೀಟೇಲ್ಸು? ಖಂಡಿತ ಠಾಣೆಯ ಮುಂದೆ ಒಂದು ಹೈಡ್ರಾಮವನ್ನು 2-3 ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೌಜನ್ಯ ಹೋರಾಟಗಾರರು ಅಂತ ಹೇಳಿ ಕರೆಸಿಕೊಂಡಂಥವರು ಠಾಣೆಯ ಮುಂದೆ ಬಂದು ASP ಪ್ರಿಯಂ ವೋದಾ ಅವರೊಂದಿಗೆ ಮತ್ತು ಇಲ್ಲಿನ ಇನ್ಸ್ಪೆಕ್ಟರ್ಗಳ ಮುಂದೆ ವಾಗ್ವಾದವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ನಮಗೆ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಅವರ ಒತ್ತಾಯ ಇರುವಂಥದ್ದು, ಯಾವ ಕಾರಣಕ್ಕೆ ತಿಮರೋಡಿ ಅವರನ್ನ ಬಂಧನ ಮಾಡಿದಿರಿ? ಬೆನಕ ಆಸ್ಪತ್ರೆಯ ಆವರಣದಲ್ಲಿ ನಡೆದದ್ದು, ನಂತರ
ಬೆಳ್ತಂಗಡಿಯಲ್ಲಿ ನಡೆದ ಕೇಸಲ್ಲಿ 150ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಆಗಿದೆ. ಅವರೆಲ್ಲರನ್ನ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು. ಆದರೆ ಪೊಲೀಸರು ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು BL ಸಂತೋಷ್ ಅವರ ವಿರುದ್ಧ ತೇಜೋವಧೆಗೆ ಸಂಬಂಧಪಟ್ಟ ಹಾಗೆ ಈ ಕೇಸು. ಹಾಗಾಗಿ ಈ ಕೇಸ್ನ ದಿಕ್ಕನ್ನು ತಪ್ಪಿಸಬೇಡಿ, ಸುಮ್ಮನೆ ಜನರನ್ನ ತಪ್ಪು ದಾರಿಗೆ ಎಳೆಯುವಂತ ಕೆಲಸವನ್ನ ಮಾಡಬೇಡಿ ಅನ್ನುವಂಥದ್ದು. ಇಲ್ಲಿ ವಾದಕ್ಕೆ ಕಾರಣ ಇರುವಂಥದ್ದು ತಿಮ್ಮರೋಡಿ ಅವರನ್ನ ಸೌಜನ್ಯ ಪ್ರಕರಣಕ್ಕೆ ಅಥವಾ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದಕ್ಕೆ ಅಕ್ರಮ ಕೂಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಸದ್ಯಕ್ಕೆ BL ಸಂತೋಷ್ ಅವರ ವಿರುದ್ಧ ತೇಜೋವಧೆ ಮತ್ತು 2 ನಾನ್ ಬೇಲೇಬಲ್ ಸೆಕ್ಷನ್ ಇರೋದ್ರಿಂದ ಅರೆಸ್ಟ್ ಮಾಡಿದ್ದೀವಿ ಅನ್ನುವಂಥದ್ದನ್ನ ಮತ್ತೆ ಇಲ್ಲಿ ಸಾರ್ವಜನಿಕವಾಗಿ ಮತ್ತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಬಂದ್ರೆ ನಿಮ್ಮ ಮೇಲೆ ಕೂಡ ಶಿಸ್ತಿನ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂತಹ ಒಂದು ತಾಕೀತನ್ನ ASP ಪ್ರಿಯಂ ವದ ಅವರು ಈಗ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ತರದ ಒಂದು ವಾಗ್ವಾದ ನಡೀತಾ ಇದೆ. 2-3 ಮಾತ್ರ ಠಾಣೆಯ ಮುಂದೆ ಬಂದು ಈ ತರದ ಒಂದು ವಾಗ್ವಾದದಲ್ಲಿ ಮುಂದುವರೆದಿರುವಂಥದ್ದು. ಹಾಗಾಗಿ ಅವರು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಹಿನ್ನೆಲೆಯಲ್ಲಿ ಅವರನ್ನ ಸ್ಥಳದಿಂದ ವಾಪಸ್ ಕಳಿಸುವಂತ ಕೂಡ ಸಾಧ್ಯತೆ ಇದೆ. ಆದರೆ ಈ ಸಂದರ್ಭದಲ್ಲಿ ಅರೆಸ್ಟ್ ಪ್ರೊಸೀಜರ್ನ ಸಂದರ್ಭದಲ್ಲಿ ಮತ್ತು ವಿಚಾರಣೆಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅವರಿಗೆ ತಾಕೀತು ಕೂಡ ಮಾಡ್ತಾ ಇರುವಂತದನ್ನ ನಾವು ಸ್ಥಳದಲ್ಲಿ ನೋಡ್ತಾ ಇದ್ದೇವೆ. ಪ್ರೇಮ್, ಇನ್ನೇನು 15 ನಿಮಿಷದಲ್ಲಿ ಕೇವಲ ಒಂದು 10 ಕಿಲೋಮೀಟರ್ ದೂರದಲ್ಲಿ ಮಹೇಶ್ ತಿಮ್ಮರೋಡಿ ಅವರನ್ನ ಪೊಲೀಸರು ಕರ್ಕೊಂಡ್ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. 1:15 ಸುಮಾರಿಗೆ ಠಾಣೆಗೆ ಕರ್ಕೊಂಡ್ ಬರುವಂತಹ ಕೆಲಸ ಆಗಬಹುದು. ಪ್ರೇಮ್.